ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆದ್ಮೇಲೆ ಹೈಕಮಾಂಡ್ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರನ್ನು ಕರೆಸಿತ್ತು. ಕಾಲು ತುಳಿತಿದ ಸಾವಿಗಳ ಕಾರಣ ಏನು, ಯಾಕಾಯಿತು, ಏನಾಯಿತು, ಏನು ಮಾಡಿದಿರಿ ಆ ಸಂದರ್ಭದಲ್ಲಿ? DKC ಅವರು ಆ ಸಂದರ್ಭದಲ್ಲಿ ಏನು ಮಾಡಿದರು ಗೊತ್ತಾಗಲಿಲ್ಲವಾ? ಈ ಒಂದು ಫಂಕ್ಷನ್ದಲ್ಲಿ ಭಾಗವಹಿಸಿರ ಅಂಥ ಘಟನೆ. ಸಿದ್ದರಾಮಯ್ಯನವ್ರು ಏನು ಮಾಡಿದರು ಇವೆಲ್ಲನೂ ಕೇಳೋ ಸಲುವಾಗಿ ಕರೆಸಿದರು. ಇದೊಂದು ರೀತಿಯಿಂದ ರಾಜಕೀಯ ಪಕ್ಷ ಕಣ್ಣು ಒರೆಸುವ ತಂತ್ರ ಅಂತ ಅನ್ನೋರು ಎರಡು ಮಾತಿಲ್ಲ. ಯಾಕಂದರೆ ಶಿಕ್ಷೆ ಏನೆಂದು ಕೊಡೋದದ ಅನ್ನೋ ಮೊದಲನೇ ಪ್ರಶ್ನೆ. ಎರಡನೇದಾಗಿ ಯಾವುದೇ ರಾಜಕೀಯ ಪಕ್ಷ ಇದ್ದರೂ ತಮ್ಮ ತಪ್ಪಿದ್ದರೂ ಸಹ ತಪ್ಪುಗಳನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಒಂದಿಷ್ಟು ಡ್ರಾಮಾ ಮಾಡ್ತಾಯಿರ್ತಾರೆ. ಆ ರೀತಿ ಇದೊಂದು ಡ್ರಾಮಾ. ಜನರ ಕಡೆಗೆ ನಾವು ಕರೆಸಿ ಕೇಳಿದೀವಪ್ಪ, ಹೇಳಿದೀವಿ, ಮಾತಾಡಿದ್ದೀವಿ ಅಂತ ಹೇಳುವಂಥದ್ದು, ಜೊತೆಗೆ ಇಂಥವು ಆಗಬಾರ್ದು ಅನ್ನುವಂಥ ಒಂದು ಮಾತು ಹೇಳಿದ್ದೀವಿ ಅಂತ ಹೇಳುವಂಥದ್ದು. ಅದೇ ಕಾಲಕ್ಕೆ ಒಂದಿಷ್ಟು ಇನ್ನುಳಿದ ಸುದ್ದಿ ಮೂಲಗಳ ಪ್ರಕಾರ DKC ಅವ್ರ ಮೇಲೆ ಒಂದು ಸ್ವಲ್ಪ ಕೆಂಗನ್ನಿತ್ತು ಅನ್ನುವಂಥ ಮಾತು. ನಿಮ್ಮಿಂದನೇ ಆಯಿತು, ಪಕ್ಷಕ್ಕೆ ಡ್ಯಾಮೇಜ್ ಆಯಿತು ಅನ್ನುವಂಥ ದೃಷ್ಟಿಕೋನಲ್ಲಿತ್ತು ಅಂತ ವಾದ ಮಾಡ್ತಾ ಇರ್ತಾರೆ ವರದಿಗಾರರು, ಹೇಳ್ತಾ ಇರ್ತಾರೆ. ಅದು ಎಷ್ಟರ ಮಟ್ಟಿಗೆ ಒಳಗೆ ಏನಾಯಿತು ಏನು ಅವ್ರಿಗೆ ಗೊತ್ತಂಥ ವಿಷಯ. ಆದರೆ ಭಾಳ ಜನ ಅವರಿಬ್ಬರು ಹೋದ ತಕ್ಷಣ DCM ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ, CM ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ, ಮತ್ತೇನೋ ಮಾಡ್ತಾರೆ. ಸಾಕಷ್ಟು ವರದಿಗಳು ಬರ್ತಾಯಿದ್ದು. ವರದಿಗಾರ ಪಾಪ ಅವ್ರದ್ದು ಇದೆಲ್ಲ ಬದುಕಂದಾಗ ತಮಗೆ ಅನಿಸಿದ್ದನ್ನು ಹೇಳ್ತಾ ಇರ್ತಾರೆ. ಇಂಥದ್ದೆಲ್ಲ ಊಹಿಸನ ನಾವು ಆರಂಭದಲ್ಲೇ ಇದ್ರ ಬಗ್ಗೆ ಏನು ಅಂತ ರಿಸಲ್ಟ್ ಬರಲಿಕ್ಕಿಲ್ಲ. ಒಂದು ಸ್ವಲ್ಪ ಅಲ್ಲೆಷ್ಟು ಟೀಕಾ ಮಾಡಿ ಹೋಗ್ಬರ್ಪ ಹಿಂಗೆ ಆಗಬಾರ್ದು, ಮತ್ತೊಮ್ಮೆ ತಗಟ್ಟೆ ಆಗ್ಬಾರ್ದು ಕಳಿಸ್ತಾರೆ ಅಂತೇಳಿ ಅಂದಾಜಿ ನಾವು ಒಂದು ವೀಡಿಯೋ ಮಾಡಿಬಿಟ್ಟಿದ್ವಿ. ಅದು ಈಗ